ಹಲೋ ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಹೇಳ್ತಾ ಇದ್ದೀನಿ. ಇವಾಗ ಅದ್ಭುತವಾದಂಥ ಒಂದು ವಿಷಯವನ್ನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ಪ್ರಧಾನಮಂತ್ರಿಗಳ ಆವಾಸ್ ಯೋಜನೆ ಮನೆಗಳಿಗೋಸ್ಕರ ಸಹಾಯಧನವನ್ನು ನೀಡ್ತಾ ಇದ್ದಾರೆ. ಹಿಂದೆನೇ ಈ ಸ್ಕೀಮ್ ಇತ್ತು, ಇವಾಗ ಪರಿಷ್ಕರಣೆ ಮಾಡಿ ಈ ಸ್ಕೀಮನ್ನು ಲಾಂಚ್ ಮಾಡಿದ್ದಾರೆ. ಇವಾಗ ಅದನ್ನು ಶಿವಮೊಗ್ಗದ ಮಹಾನಗರ ಪಾಲಿಕೆಯವರೇ ಅವರು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಏನಪ್ಪ ಅಂತಂದರೆ, ತಮ್ಮಲ್ಲಿ ಯಾವ ಥರದ ಮನೆಗಳಿಗೆ ಸಹಾಯಧನವನ್ನು ನೀಡ್ತಾರೆ ಅಂತಂದರೆ, ಕಚ್ಚಾ ಮನೆ, ಈಗ ಹಂಚಿನ ಮನೆ ಆಗಿರ್ಬೋದು, ಹುಲ್ಲಿನ ಗುಡಿಸಲಾಗಿರ್ಬೋದು, ಅದು ನಿಮ್ಮ ಸ್ವಂತ ಜಾಗ ಆಗಿರಬೇಕು, ನಿಮ್ಮ ಶ್ರೀಮತಿಯವರ ಹೆಸರಿನಲ್ಲಿ ಆ ಜಾಗ ಇರಬೇಕು. ಆಮೇಲೆ ನಿಮ್ಮ ಯಾವ್ದಾರ ಖಾಲಿ ನಿವೇಶನ ಇದ್ದರೆ ಅದು ಹಕ್ಕುಪತ್ರ ಇರಬೇಕು, ದಾನಪತ್ರ ಇರಬೇಕು. ಆ ಥರದ್ದು ಯಾವ್ದಾರ ನಿಮ್ಮದು ದಾಖಲೆ ಇರ್ತಕ್ಕಂಥ ಮನೆ ನಿಮ್ಮ ಹೆಣ್ಮಕ್ಳ ಹೆಸರಿನಲ್ಲಿದ್ದರೆ ಆ ಹೆಸರು ಅವರಿಗೆ ಸಬ್ಸಿಡಿ ದರದಲ್ಲಿ ಮನೆಯನ್ನು ಕಟ್ಕೊಳ್ಳೋದಕ್ಕೆ ಧನ ಸಹಾಯವನ್ನು ಮಾಡ್ತಾರೆ. ಅದನ್ನು ಆನ್ಲೈನಲ್ಲಿ ಅರ್ಜಿ ಹಾಕಬೇಕು. ಶಿವಮೊಗ್ಗದ SDP ಸರ್ವಿಸ್ ಸೆಂಟ್ರ್ ಇದೆ, KSRTC ಬಸ್ ಟರ್ಮಿನಲ್ ಪಕ್ಕ. ಅಲ್ಲಿ ಬಂದರೆ ಶಿವಮೊಗ್ಗ ವಿರೂಪಾಕ್ಷ ಅರ್ಜಿಯನ್ನು ಹಾಕ್ಕೊಡ್ತೀನಿ. ಅರ್ಜಿ ಹಾಕ್ಬೇಕಾರೆ ಮಹಿಳೆಯರ ಹೆಸರಿನಲ್ಲಿ ಆಧಾರ್ ಕಾರ್ಡು, ಅವ್ರ ತಂದೆಯರ ಆಧಾರ್ ಕಾರ್ಡು, ಕುಟುಂಬದ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಇಂಥವೆಲ್ಲ ದಾಖಲೆಗಳನ್ನೆಲ್ಲ ತರಬೇಕು. ನಮ್ಮ ಆಫೀಸಿಗೆ ಬಂದರೆ ಏನೇನು ದಾಖಲೆ ಬೇಕು ಅಂತಕ್ಕಂಥ ಮಾಹಿತಿಯನ್ನು ನೀಡ್ತೀನಿ. ಈ ವಿಡಿಯೋವನ್ನು ಉಪಯೋಗಕ್ಕಾಗಿ ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರಗಳು.